ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಮನೋಜ್ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂತಂದರೆ ನಾವು ನಂದಗುಂದ್ಗೆ ಹೋಗ್ತಾ ಇದ್ದೀವಿ. ಅವ ಎಲ್ಲಿಗೆ ಹೋಗ್ತಾರದು ಜೋರಾಗಿ ಮಾತಾಡೋ ಜಾತ್ರೆ. ಏನು ಜಾತ್ರೆ? ನಂದಗುಂದ್ ಮಾರಿಯಮ್ಮನ ಜಾತ್ರೆ. ನಮ್ಮ ಅಮ್ಮನ ಮನೆ ದೇವರು ನಂದಗುಂದ್ ಮಾರಮ್ಮನ ಜಾತ್ರೆ. ಸೊ ಅದಕ್ಕೋಸ್ಕರ ನಾನು ಮತ್ತು ನಮ್ಮ ಮಮ್ಮಿ ಮತ್ತು ನಮ್ಮ ಯಜಮಾನ್ರು ನಾವು 3 ಜನನೂ ನಂದಗುಂದ್ಗೆ ಹೋಗ್ತಾ ಇದ್ದೀವಿ. ಏನಪ್ಪ ಅಂತಂದರೆ ಏನೂ ಇಲ್ಲ, ಪೂಜೆ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಗಾಡೀಲಿ ಹೋಯ್ತಾ ಕೂದಲೆಲ್ಲ ಗಾಡಿ ಬಿಡ್ತಿಗೆ ಹೋಗೈತಿ. ಸೊ ಇವಾಗ ಬಿಸಿಲಲ್ವ ತುಂಬ, ಅದಕ್ಕೆ ಬಾಯಾರಿಕೆ ಆಗ್ತಿತ್ತು. ಎಳ್ನೀರು ಕುಡಿಯೋಣ ಅಂತ ಗಾಡಿ ನಿಲ್ಲಿಸಿದ್ದೀವಿ. ಹೋಗ್ತಾ ಇದ್ವಿ, ಪೊಲೀಸವ್ರು ಹಿಡ್ಕೊಂಡು ಫೈನ್ ಹಾಕಿದ್ರು. ಪಾಪ ನಮ್ಮ ಹಸ್ಬೆಂಡ್ ಫೈನ್ ಹಾಕ್ಸ್ಕೊಬರಕ್ಕೆ ಹೋಗೋರೆ. ಫೈನ್ ಹಾಕ್ಸ್ಕೊಂಡು ಬರ್ತಾವ್ರೆ. ರೂಲ್ಸ್ ಫಾಲೋ ಮಾಡಿಲ್ಲ ಅಂದರೆ ಹಿಂಗೆ ಫೈನ್ ಹಾಕಬೇಕಾಯ್ತದೆ. 200 ರೂಪಾಯಿ ಬಿಲ್ಲು. ಏನು ಕಟ್ಬಿಟ್ಟು ಬಂದು ಇಲ್ಲಿ ಊಟ ಮಾಡೋಕ್ಕೆ ಬಂದಿದ್ದೀವಿ. ಸೊ ನಮ್ಮದು ಬಿಡದಿಗೆ ಲಾಸ್ಟ್ ಇತ್ತು. ನಾವು ಮದ್ದೂರ ಹತ್ರ ಬಂದ್ವಲ್ಲ, ಅದಕ್ಕೋಸ್ಕರ ಫೈನ್ ಹಾಕಿದ್ರು. ಹೋಗ್ಲಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಫೈನ್ ಕಟ್ಬಿಟ್ಟು ಬಂದು ಹೋಟ್ಲಿಗೆ ಬಂದ್ವಿ. ನಮ್ಮ ಅಮ್ಮನ ಊಟ ನೋಡಿ ಸಖತ್ತಾಗಿದೆ, ಕಲರ್ಫುಲ್ಲಾಗಿ. ಜಾಮೂನ್ ಪಾಯಸ, ನಾರ್ತ್ ಸೈಡ್ ಮೀಲ್ಸ್ ಇದು. ನಾವು ದಾಲ್ ಕಿಚಡಿ, ನಮ್ಮ ಯಜಮಾನ್ರೂ ದಾಲ್ ಕಿಚಡಿ. ಚೆನ್ನಾಯ್ತಾ? ರೋಡ್ ಅಂತೂ ಇಂತೂ ಫೈನಲಿ ನಮ್ಮ ಮನೆ ದೇವ್ರಿಗೆ ಬಂದ್ವಿ. ಇದು ನಂದಗುಂದಲ್ಲಿ ಇರೋದ್ರಿಂದ ನಂದಗುಂದ್ ಮಾರಮ್ಮ ಅಂತಾರೆ, ಆದರೆ ನಿಜವಾದ ಹೆಸರು ಶ್ರೀ ಕಾಳಿಕಾಂಬ ಅಮ್ಮನವರು ಅಂತಾರೆ. ದೇವ್ರಿಗೆ ಮಡ್ಲಕ್ಕಿ ಕೊಡೋಕ್ಕೆ ನಮ್ಮಮ್ಮ ಸೀರೆ ಮತ್ತು ಬಳೆ ಮತ್ತು ಪೂಜೆ ಸಾಮಾನು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದಾರೆ. ಇಲ್ಲಿ ಇದನ್ನೆಲ್ಲ ಕೊಟ್ಟು ತಾಯಿಗೆ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರು, ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಊರಿಗೆ ಬಂದಿದ್ದು ನಮ್ಮ ಅತ್ತೆಯವ್ರಿಗೆ ಗೊತ್ತಿರಲಿಲ್ಲ, ನಮ್ಮ ಯಜಮಾನ್ರವರ ತಾಯಿಗೆ ಗೊತ್ತಿರಲಿಲ್ಲ. ಇವಾಗ ಮನೆಗೆ ಬಂದಿದ್ದೀವಿ, ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಅವ್ರಿಗೆ ಹೇಳ್ದೆ ಬಂದಿದ್ದೀವಿ ಮನೆಗೆ. ಇರುವ ನಿಮಿಷ ಬಂದೆಲ್ಲೋ ನಾನು ಯೋಚನೆಯಲ್ಲಿ ಊರಿಗೆ ಹೋಗಿದ್ರಿ ಅಂತ ಹುಡುಗರು ಬಂದು ಬಾಗಿಲು ಕೊಡ್ತಿದ್ರು, ಕಾಕೆ ಕೊಡಿ ಅವ್ರು ಅಂದ್ಕೊಂಡೆ ನಾನು. ನಮ್ಮ ಹೆಣ್ಣು ಬತ್ತವ್ರೆ ನೋಡಿ ಆ ಕಡೆ ನೀವು ಅದಕ್ಕೆ ಕಡೆ ನೋಡಿ. ಇಲ್ಲಿ ನಿಂತು ನೋಡಿಲಿ, ಲಂಗ ಜಾಕೆಟ್ ಹಾಕೊಂಡು ಏನು ಗೊತ್ತಾ ಲಕ್ಷ್ಮಿ, ಹಠ ಮಾಡ್ಕೊಂಡು ನೋಡಿ ಇಲ್ಲಿ ಹೆಂಗ ಅವಳೆ ಮಧ್ಯದಲ್ಲಿ. ನಮ್ಮ ಅತ್ತೆ ಕಣ್ಣಲ್ಲಿ ನೋಡಕ್ ಆಯ್ತಲ್ಲ ಅಂದ್ಬಿಟ್ಟು ಕಣ್ಣು ಮುಚ್ಕೊಂಡ್ಬಿಟ್ಟಾರೆ. ಇನ್ಸರ್ಟ್ ಮಾಡ್ಕೊಂಡು ನೋಡಿ ನನ್ ಬಟ್ಟೆ ಅದು ಟೀ ಶರ್ಟ್ ನಾನು ಹಾಕೊಂಡಿದ್ನಲ್ಲ ಆಗ್ಲೇ ಅದು ನಮ್ಮ ನಾದ್ನಿ ಫೋಟೋ ಇದು. ಹೆಂಗಿದ್ದಾಳು ನೋಡಿ, ಇಲ್ಲಿ ಹೆಂಗಿದ್ದಾಳು ನೋಡಿ. ನಮ್ಮಮ್ಮ ನೋಡಿ ಆಗ್ಲೂ ನಮ್ಮ ಅತ್ತೆಮ್ಮ ಇಲ್ಲಿ ನೋಡಿ ಹೆಂಗವ್ರೆ. ನಾನು ಒಂದಕ್ಕೂ ಕ್ಯಾಮ್ರಾ ಕೊಟ್ಟಿಲ್ಲ. ಇಲ್ಲಿ ಕಣ್ಣು ಇಲ್ಲೊಂಥರ ಕಣ್ಣು ಬುಟ್ಟಿ, ಇಲ್ಲೊಂಥರ ತಿರಿ ಕಣ್ಣು. ನಮ್ಮ ಹಸ್ಬೆಂಡ್ ಇವರು ಬುಂಡೆ ಮದ. ಅದು
ಇನ್ನೊಂದ್ 2 ಫೋಟೋ ಆದ್ಮೇಲೆ ಹೇಳ್ಬೇಡ ಮೊನು ಯಾರು ಕಂಡಿಡಿ ಅಂತ ಈಗ ಹೋಯ್ತದು. ಇದ್ರಲ್ಲಿ ಬಾತ್ರೂಮ್ಗೆ ಅರ್ಜೆಂಟ್ ಆಗದೆ ನಮ್ಮ ಅಪ್ಪ ಹಂಗೆ ನಿಂತ್ಕೊಳ್ಳ. ಹೋಗಲ್ಲ ನೀರಿಲ್ಲ ಕರ್ಕೋಗಕ್ಕೆ. ತೇಜು ಈ ವಯಸ್ಸಲ್ಲಿ ಹಾಲ್ ತತ್ತಿಲ್ಲ ಹೋಗ್ಬಿಟ್ಟು ಚಿಕ್ಕ ಇದ್ಯಾರಿದು ತೇಜು ತಾನೆ ಅಲ್ಲ ಮನುಕವ ನಿಜವಾಗ್ಲೂ ಮನುನೇ ಹೆಣ್ಣು ಹುಡುಗಿ ಮಾಡ್ಬಿಟ್ಟಿದ್ದಾರೆ. ಹೆಂಗಿದನು ನೋಡು ಚೆನ್ನಾಗೈತಿ ಅಲ್ವಾ. ಇರೋ ನಿಮಿಷ ಹುಡುಗನ್ನ ನಮ್ಮತ್ತೆ ಹುಡುಗಿ ಥರ ಮಾಡೋರೆ ನಮ್ಮ ಯಜಮಾನ್ರನ್ನ. ಗುಂಡು ಪಾಪು ಬತ್ತು ಸೇಮ್ ಗುಂಡು ಪಾಪು ಬತ್ತು ಇಲ್ಲಿ 7 ತಿಂಗಳು ಪಾಪು ಇವಳು. ನಮ್ಮಪ್ಪ ಕೆಲ್ಸಕ್ಕೆ ಹೋಯ್ತಿದ್ ಮೈಸೂರಲ್ಲಿ ಇಲ್ಲಿ ಅವಳು ನಾನು ಪಕ್ಕದಲ್ಲಿರೋದು. ಹೆಂಗಿದೆ ನೀವು ಇವಾಗ ನಮ್ಮ ಅತ್ತೆ ಮನೆಯಿಂದ ಹೊರಟು ನಾವು ಇಲ್ಲಿ ಪೆಟ್ರೋಲ್ ಬಂಕ್ಗೆ ಬಂದಿದ್ದೀವಿ ಗ್ಯಾಸ್ ಹಾಕ್ಸ್ಕೊಳಕ್ಕೆ. ನಮ್ಮ ಯಜಮಾನ್ರು ಗ್ಯಾಸ್ ಹಾಕ್ಸ್ಕೊತಾ ಇದ್ದಾರೆ. ಶ್ರೀರಂಗಪಟ್ಟಣ ಇದು ಶ್ರೀರಂಗಪಟ್ಟಣದಲ್ಲಿ ಇವಾಗ. ಹೌದಾ, ಇಷ್ಟು ಬೇಗ ಶ್ರೀರಂಗಪಟ್ಟಣಕ್ಕೆ ಬಂದ್ಬಿಟ್ವಾ. ಸೊ ಇವಾಗ ಬ್ಯಾಕ್ ಟು ಬ್ಯಾಂಗ್ಳೂರ್ ಗ್ಯಾಸ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದು 9:45 ಗಂಟೆ ಆಗಿದೆ. ಸೊ ಡಿನ್ನರ್ ಮಾಡೋಣ ಅಂದ್ಬಿಟ್ಟು ಹೋಟ್ಲಿಗೆ ಬಂದಿದ್ದೀವಿ. ಆರ್ಡ್ರ್ ಮಾಡಿದ್ದೀವಿ, ಅದು ಬರಬೇಕು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಟೈಮ್ ಈ ಥರ ಪೇಪರ್ ಮಸಾಲ ದೋಸೆ ಆರ್ಡ್ರ್ ಮಾಡಿರೋದು. ಹಾಂ, ನೀನು ಅವತ್ತು ಬೇಕು ಅಂತಿದ್ದಲ್ಲ, ಅದಕ್ಕೆ ಆರ್ಡ್ರ್ ಮಾಡಿರೋದು. ಫಸ್ಟ್ ಟೈಮ್ ಇಷ್ಟು ದೊಡ್ಡ ದೋಸೆ ನಮ್ಮ ಅಮ್ಮಂಗೆ ಆರ್ಡ್ರ್ ಮಾಡಿರೋದು, ಅವ್ರಿಗೆ ಇಷ್ಟ ಅಂತ ಅಂದ್ಬಿಟ್ಟು. ತಿನ್ನು. ದೋಸೆ ಕೊಡಿಸಿದ್ರು ಯಾವ ಕಡೆಯಿಂದ ಮುರಿಯೋದು ಅಂತ ಯೋಚನೆ ಮಾಡ್ತಿದ್ಯಲ್ಲ. ಟೇಸ್ಟ್ ಸಖತ್ತಾಗಿದೆ. ನಾನು ಮಶ್ರೂಮ್ ಬಿರಿಯಾನಿ ತೊಗೊಂಡಿದ್ದೀನಿ, ನಮ್ಮ ಯಜಮಾನ್ರು ದಾಲ್ ಕಿಚಡಿ ತೊಗೊಂಡಿದ್ದಾರೆ. ಇವಾಗ ಊಟ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಊಟ ಎಲ್ಲ ಮುಗೀತು. ನಾರಾಯಣ ಅಂತಾನಲ್ಲ ಚೆನ್ನಾಗತ್ತಾ ಯಾರೇ ನಾರಾಯಣ ಅಕ್ಕ ಚೆನ್ನಾಗತ್ತಾ ಬಾವ ಚೆನ್ನಾಗತ್ತಾ ನಾನು ಹೇಳ್ದ ಅಂತ ಹೇಳು ಡ್ರೆಸ್ ಕೊಟ್ಟಿದ್ದು ಚೆನ್ನಾಗತ್ತಾ ಮಗಳಿಗೆ ಡ್ರೆಸ್ ಕೊಟ್ಟು ಕಳಿಸಿದ್ದು ಚೆನ್ನಾಗೈತಾ ಹೇಳ್ದ ಅಂತ ಹೇಳು ನೆಕ್ಸ್ಟ್ ಸಿಗ್ತೀನಿ ಬಾಯ್ ಬಾಯ್ ಅಂತಾನಲ್ಲ. ಇವತ್ತಿನ ಲಾಗ್ ಇಷ್ಟೇ.